ಸಾಮಾನ್ಯವಾಗಿ ನಮ್ಮ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಆದರೆ ಏನು ಮಾಡ್ತೀವಿ? ಒಂದಿನ 2 ದಿನ ಕಾದು ನೋಡೋಣ, ಅದಾದ್ಮೇಲೆ ವೈದ್ಯರು. ಇಲ್ಲ ತಡ್ಕೊಳಕ್ಕಾಗದೇ ಇರೋ ರೀತಿಯ ನೋವಾಯಿತು ಅಂತಂದರೆ ಅಥವಾ ಯಾವುದಾದ್ರೂ ಆರೋಗ್ಯ ಸಂಬಂಧಿ ಸಮಸ್ಯೆ ಆಯಿತು ಅಂದರೆ ತಕ್ಷಣಕ್ಕೆ ವೈದ್ಯರನ್ನು ಸಂಪರ್ಕ ಮಾಡೋದು ನಿಮ್ಮ ಸಾಮಾನ್ಯ ರೆಸ್ಪಾನ್ಸ್. ಅದರಲ್ಲೂ ಬೆನ್ನು ಬಿಡದೆ ಕಾಡ್ತಾ ಇರುವ ಬೆನ್ನು ನೋವು, ಕೂತ್ರೆ ಕೂರೋಕ್ಕಾಗಲ್ಲ, ನಿಂತ್ರೆ ನಿಲ್ಲೋಕ್ಕಾಗಲ್ಲ, ಮಲಗೋಕ್ಕೂ ಕೂಡ ಆಗಲ್ಲ, ಅಷ್ಟು ಪ್ರಮಾಣದ ಬೆನ್ನೋವಿದ್ರೂ ದರ್ಶನ್ಗೆ ಅದ್ಯಾಕೋ ಬಳ್ಳಾರಿಯಲ್ಲಿರ್ತಕ್ಕಂಥ ವೈದ್ಯರ ಮೇಲೆ ವಿಶ್ವಾಸನೇ ಬರ್ತಾ ಇಲ್ಲ. ಕೂರೋಕೆ ಆಗದಂತೆ ಕಾಡಿಸ್ತಾ ಇದೆಯಂತೆ ಬೆನ್ನೋವು. ಜೈಲಿನ ಅಧಿಕಾರಿಗಳು ವೈದ್ಯರನ್ನ ಕರೆಸಿ ಚಿಕಿತ್ಸೆಗೆ ಒಳಪಡಿ ಅಂತಂದ್ರೆ, ಇಲ್ಲ, ನಾನು ಯಾವ ಕಾರಣಕ್ಕೂ ಕೂಡ ಬಳ್ಳಾರಿಯಲ್ಲಿ ಚಿಕಿತ್ಸೆಗೆ ಒಳಪಡುವುದಿಲ್ಲ, ನನಗೇನಿದ್ರು ಬೆಂಗಳೂರಿನಲ್ಲೇ ಟ್ರೀಟ್ಮೆಂಟ್ ಆಗಬೇಕು ಅನ್ನೋದು ದರ್ಶನ್ ಹಠ ಅಂತೆ. ದರ್ಶನ್ನ ಈ ಹಠ ನೋಡಿ ಜೈಲಿನ ಅಧಿಕಾರಿಗಳು ಕೂಡ ಮುಂದೇನು ಮಾಡೋದು ಅಂತ ತಲೆ ಕೆಡಿಸ್ಕೊಂಡಿದ್ದಾರೆ. ಯಾಕೆ ದರ್ಶನ್ ಈ ಪಾಟಿ ಹಠ ಹಿಡಿದಿರೋದು? ಬಳ್ಳಾರಿಯಲ್ಲಿ ವೈದ್ಯಕೀಯ ಸೌಲಭ್ಯಗಳಿದ್ರೂ ಕೂಡ ಕೇವಲ ಮಾತ್ರೆ ಕೊಟ್ಟು ಸುಮ್ಮನಾಗಿ ಸ್ಕ್ಯಾನಿಂಗ್ ಗೀನಿಂಗ್ ಬೇಡ ಅಂತ ಹೇಳಿ ಹಠ ಹಿಡಿದಿರೋದ್ರ ಹಿಂದೇನಾದ್ರೂ ಕಾರಣ ಇದೆಯಾ? ದ ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ವಿಚಿತ್ರ ದರ್ಶನ. ಕಾಟೇರನ ಕನಸಲ್ಲಿ ವಿಚಿತ್ರ ದರ್ಶನವಾಗ್ತಿದೆ. ಸಾರಥಿ ಸ್ವಪ್ನದಲ್ಲೂ ರೇಣುಕಾಸ್ವಾಮಿ ಪ್ರತ್ಯಕ್ಷವಾಗ್ತಿದ್ದಾನೆ. ಬಳ್ಳಾರಿ ಜೈಲಲ್ಲಿ ಜಗ್ಗು ದಾದ ನಿದ್ದೆಯಿಂದ ಬೆಚ್ಚಿ ಬೀಳ್ತಿದ್ದಾನೆ. ಹೀಗಿರುವಾಗಲೇ ತೀವ್ರ ಬೆನ್ನು ನೋವಿಂದ ಭೂಪತಿ ಬಳಲುತ್ತಿದ್ದಾನೆ. ಬೆನ್ನು ನೋವಿದ್ರೂ ಜಗ್ಗುದಾತ ಡೋಂಟ್ ಕೇರ್. ಸ್ಕ್ಯಾನ್ ಮಾಡಿಸದೆ ಚಿಕಿತ್ಸೆ ಪಡೆಯದೆ ಮೊಂಡಾಟ. ಪರಪ್ಪನ ಪಂಜರದಲ್ಲಿ ಹಾಯಾಗಿದ್ದ ಪೊರ್ಕಿ ಬಳ್ಳಾರಿ ಜೈಲಲ್ಲಿ ಬಳಲಿ ಬೆಂಡಾಗಿ ಹೋಗಿದ್ದಾನೆ. ಸಾರಥಿ ತೀವ್ರ ಬೆನ್ನು ನೋವಿಂದ ಬಳಲುತ್ತಿದ್ದಾನೆ. ಜೈಲು ಅಧಿಕಾರಿಗಳು ವೈದ್ಯರು ಸ್ಕ್ಯಾನಿಂಗ್ ಮಾಡಿಸಿ ಅಂದ್ರೂ ದಾಸ ಕೇರ್ ಮಾಡ್ತಿಲ್ಲ. ವೈದ್ಯರು ಎಷ್ಟೇ ಹೇಳಿದ್ರೂ ದರ್ಶನ್ ಮಾತ್ರ MRI ಸ್ಕ್ಯಾನಿಂಗ್ಗೆ ಮಾಡಿಸೋದಕ್ಕೆ ಒಪ್ತಾ ಇಲ್ಲ. ಚಿಕಿತ್ಸೆ ಪಡೆಯೋದಕ್ಕೂ ಮುಂದಾಗ್ತಾ ಇಲ್ಲ. ದರ್ಶನ್ ಮೊಂಡಾಟಕ್ಕೆ ಜೈಲಧಿಕಾರಿಗಳು ಗರಂ. ದರ್ಶನದ್ದು ಮೊದಲೇ ಹೈ ಪ್ರೊಫೈಲ್ ಕೇಸ್. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಜೈಲಧಿಕಾರಿಗಳ ಕುತ್ತಿಗೆಗೆ ಬರುತ್ತೆ. ಆದರೆ ಈ ಭಂಡ ಭೂಪತಿ ಮಾತ್ರ ಬೆನ್ನು ನೋವಿಗೆ ಚಿಕಿತ್ಸೆ ಪಡೆಯುತ್ತಿಲ್ಲ. ಇದೇ ಕಾರಣಕ್ಕೆ ಪೊರ್ಕಿಗೆ ಬುದ್ಧಿ ಕಲಿಸಲು ಪತ್ನಿ ವಿಜಯಲಕ್ಷ್ಮಿಗೆ ಜೈಲು ಅಧಿಕಾರಿಗಳು ಬುಲಾವ್ ನೀಡಿದ್ದಾರೆ. ನಾಳೆ ಬಳ್ಳಾರಿ ಜೈಲಿಗೆ ವಿಜಯಲಕ್ಷ್ಮಿ ಎಂಟ್ರಿ. ಆರೋಗ್ಯದ ಬಗ್ಗೆ ಅಯ್ಯನಿಗೆ ಬುದ್ಧಿ ಹೇಳೋಕೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ನಾಳೆ ಬಳ್ಳಾರಿ ಜೈಲಿಗೆ ಎಂಟ್ರಿ ಕೊಡ್ತಿದ್ದಾರೆ. ಒಂದು ವೇಳೆ ಪತ್ನಿ ಮಾತಿಗೆ ದಾಸ ತಲೆ ಬಾಗಿದ್ರೆ ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯಲ್ಲಿ ಕಾಟೇರನಿಗೆ ಚಿಕಿತ್ಸೆ ನೀಡಲಾಗುತ್ತೆ. ಆದರೆ ದರ್ಶನ್ ಚಿಕಿತ್ಸೆಯನ್ನು ನಿರಾಕರಿಸುವ ಸಾಧ್ಯತೆ ಇದೆ. ಬೆನ್ನು ನೋವು ಸಿವಿಯರ್ ಆದ್ರೆ ಆಸ್ಪತ್ರೆಯ ನೆಪ ಹೇಳಿ ಕೋರ್ಟ್ ಅನುಮತಿ ಪಡೆದು ಬೆಂಗಳೂರಿಗೆ ಶಿಫ್ಟ್ ಆಗುವ ಲೆಕ್ಕಾಚಾರದಲ್ಲಿದ್ದಾರಂತೆ ಚಕ್ರವರ್ತಿ. ಅದೇನೇ ಇರಲಿ, ದರ್ಶನ್ ಚಿಕಿತ್ಸೆಗೆ ಒಪ್ಪುತ್ತಾನಾ ಅಥವಾ ಬೆಂಗಳೂರಿಗೆ ಶಿಫ್ಟ್ ಆಗಲು ಕೋರ್ಟ್ಗೆ ಅರ್ಜಿ ಆಗ್ತಾನಾ ಅನ್ನೋ ಪ್ರಶ್ನೆಗೆ ನಾಳೆಯೇ ಉತ್ತರ ಸಿಗಲಿದೆ. ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಈ ಪಾಟಿ ಬೆನ್ನು ನೋವಿದ್ರೂ ಹಠ ಯಾಕೆ ಅನ್ನೋದು ಪ್ರಶ್ನೆಯಾಗಿ ಉಳಿದಿದೆ. ಬೆನ್ನು ನೋವು ಕಾಡ್ತಿರೋದಾದ್ರೂ ಯಾಕೆ? ಈ ಮಟ್ಟಿಗೆ ಸಮಸ್ಯೆಯನ್ನ ಅನುಭವಿಸ್ತಿರೋದು ಯಾಕೆ? ದರ್ಶನ್ ಕುರಿತಾದ ಒಂದಷ್ಟು ಅಂಶವನ್ನ ಗಮನಿಸ್ತಾ ಹೋಗೋಣ. ಬಳ್ಳಾರಿ ಜೈಲಿಗೆ ಹೋದ್ಮೇಲಂತೂ ದರ್ಶನ್ ಆರೋಗ್ಯ ಸಂಬಂಧಿ ಸಮಸ್ಯೆ ಬಗ್ಗೆ ಪ್ರತಿನಿತ್ಯ ಒಂದಲ್ಲ ಒಂದು ವರದಿಗಳು ಬರ್ತಲೇ ಇದೆ. ಆ ರೀತಿ ಈ ಬೆನ್ನು ನೋವು ಅನ್ನೋದು ಸಮಸ್ಯೆಯಾಗಿ ಪರಿಣಮಿಸಿದೆ ದರ್ಶನ್ ಪಾಲಿಗೆ. ಬೇಲ್ ಸಿಗದ ಕಾರಣ ಟೆನ್ಷನ್ ಕೂಡ ಹೆಚ್ಚಾಗಿದೆ. ಸಲೀಸಾಗಿ ಜಾಮೀನು ಸಿಗುವಂತ ಪ್ರಕರಣ ಅಲ್ಲ ಇದು. ಆದರೂ ದರ್ಶನ್ ಪರ ವಕೀಲರು ಶತಪ್ರಯತ್ನ ಮಾಡ್ತಿದ್ದಾರೆ. ಕೋರ್ಟ್ ಕೂಡ ವಿಚಾರಣೆಯನ್ನ ಮುಂದೂಡ್ತಾ ಇರೋದು, ತಕ್ಷಣಕ್ಕೆ ಜಾಮೀನು ಸಿಗದೇ ಇರೋದು ಕೂಡ ದರ್ಶನ್ ಟೆನ್ಷನ್ ಹೆಚ್ಚಾಗಲಿಕ್ಕೆ ಕಾರಣವಾಗಿದೆ. ಎಲ್ಲ ವಿಚಾರದಿಂದಾಗಿ ನೆಮ್ಮದಿ ಇಲ್ಲ ಅನ್ನೋ ಕಾರಣಕ್ಕೆ ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ. ನಿದ್ದೆ ಜೊತೆಗೆ ಊಟ ಕೂಡ ಸರಿಯಾಗಿ ಮಾಡ್ತಾ ಇಲ್ಲ. ಮನೆ ಊಟ ಬೇಕು ಇತ್ಯಾದಿ. ಅದಕ್ಕೆ ಕಾನೂನಾತ್ಮಕವಾದ ಹೋರಾಟಗಳು ಎಲ್ಲವನ್ನ ನೀವು ಗಮನಿಸಿದ್ದೀರಿ. ಊಟ ಸರಿ ಇಲ್ಲ, ನಿದ್ದೆ ಸರಿ ಇಲ್ಲ, ಆರೋಗ್ಯ ಕೂಡ ಸರಿ ಇಲ್ಲ. ಒಟ್ಟಿನಲ್ಲಿ ಬಳ್ಳಾರಿ ಜೈಲಿನಲ್ಲಿರೋ ದರ್ಶನ್ಗೆ ಏನೂ ಸರಿ ಹೋಗ್ತಾ ಇಲ್ಲ. ಅದರಲ್ಲೂ ಹೇಳಿ ಕೇಳಿ 100 kg ತೂಕ, ಬರೋಬ್ಬರಿ 100 kg ತೂಕ, 6 ಅಡಿ ಎತ್ತರದ ದೇಹ. ವಿಶ್ರಾಂತಿ ಅನ್ನೋದು ಬಹಳ ಮುಖ್ಯ ಆಗತ್ತೆ. ದೇಹದ ಆರೈಕೆ ಮಾಡ್ಕೊಳ್ಳೋದು ಸರಿಯಾದ ರೀತಿಯಲ್ಲಿ ಬಹಳ ಮುಖ್ಯ ಆಗುತ್ತೆ. ಆದರೆ ಅದಕ್ಕೆ ಅವಕಾಶಗಳು ಸಿಗ್ತಿಲ್ಲ ಜೈಲಲ್ಲಿ. ಜಿಮ್ಗೆ ಹೋಗಿ ವರ್ಕೌಟ್ ಮಾಡಿದಂತಹ ದೇಹ ಅದು. ಈಗ ಜಿಮ್ಗೂ ಹೋಗ್ತಿಲ್ಲ, ಕೊಬ್ಬು ಕರಗ್ತಾ ಕೂಡ ಇಲ್ಲ. ಇದೆಲ್ಲದರಿಂದಾಗೆ ವರ್ಕೌಟ್ ಇಲ್ಲದೆ, ವಿಶ್ರಾಂತಿ ಸರಿಯಾಗಿ ಇಲ್ಲದೆ
ಅನಾರೋಗ್ಯ ದಿನೇ ದಿನೇ ಹೆಚ್ಚಾಗ್ತಾ ಇರೋ ಸಾಧ್ಯತೆ. ಹೀಗಾಗಿ ಬೆನ್ನು ನೋವು ಕೂಡ ಒಂದು ಕಡೆ ಈ ಎಲ್ಲ ಸಮಸ್ಯೆ, ಊಟ, ನಿದ್ದೆ, ವರ್ಕೌಟು ಇತ್ಯಾದಿಯ ಸಮಸ್ಯೆ ಆದರೆ ಮತ್ತೊಂದು ಕಡೆ ಟೆನ್ಷನ್, ಮಾನಸಿಕ ನೆಮ್ಮದಿ ಇಲ್ಲ ಅನ್ನೋ ವಿಚಾರ, ಇದೆಲ್ಲದರ ಜೊತೆಗೇನೆ ಬೆನ್ನು ನೋವು ಹೆಚ್ಚಾಗ್ತಾ ಇದೆ ದರ್ಶನ್ಗೆ. ಇನ್ನು ಬಳ್ಳಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯೋಕೆ ಅವಕಾಶ ಇದೆ. ಜೈಲಿಗೇನೆ ವೈದ್ಯಾಧಿಕಾರಿಗಳನ್ನ ಕರೆಸಿದ್ರು. ಜೈಲಾಧಿಕಾರಿಗಳು ಆರೋಗ್ಯ ತಪಾಸಣೆಯನ್ನ ಮಾಡಿದಕ್ಕಿಂಥದ್ದೇ ಟ್ರೀಟ್ಮೆಂಟ್ ಆಗಬೇಕು, ಸ್ಕ್ಯಾನಿಂಗ್ ಆಗಬೇಕು, ಇದೆಲ್ಲವನ್ನ ತಿಳಿಸಿದ್ದಾರೆ ಬಳ್ಳಾರಿಯ ವೈದ್ಯರು. ಆದರೆ ಬಳ್ಳಾರಿ ಆಸ್ಪತ್ರೆಯಲ್ಲಿ ಸುತಾರಾಮ್ ಚಿಕಿತ್ಸೆ ಬೇಡ ಅಂತಿರೋದು ದರ್ಶನ್ ವಾದ. ಜೈಲು ವೈದ್ಯರು ಮಾತ್ರೆ ಕೊಡಿ, ಮಾತ್ರೆ ತಗೊಳ್ಳಿ, ಆರೋಗ್ಯ ಸಮಸ್ಯೆ ಸ್ವಲ್ಪ ಸರಿ ಹೋಗುತ್ತೆ ಅಂದರೂ ಕೂಡ ಅದನ್ನು ತೆಗೆದುಕೊಳ್ತಿಲ್ವಂತೆ ದರ್ಶನ್. ಅದು ತಗೊಂಡ್ರು ಕೂಡ ಇಲ್ಲ, ನೀವು ಇದನ್ನು ತಗೊಳ್ಳಿ, ನೀವು ಸ್ಕ್ಯಾನು ಗೀನು ಇತ್ಯಾದಿ ಆಮೇಲೆ ಮಾಡಿಸಿರಂತೆ ಅಂತ ಹೇಳಿದ್ರು ಕೂಡ ದರ್ಶನ್ಗೆ ತಕ್ಷಣಕ್ಕೆ ಬಳ್ಳಾರಿ ವೈದ್ಯರು ನೀಡ್ತಾ ಇರುವ ಚಿಕಿತ್ಸೆ ಮೈಗೆ ಒಗ್ತಾ ಇಲ್ಲ ಅನ್ನೋ ಮಾಹಿತಿ ಇದೆ. ಸರ್ಜರಿ ಮಾಡಿಸ್ಕೊಳ್ಳಿ ಅಂತ ಹೇಳಿ ವೈದ್ಯರು ಸಲಹೆ ನೀಡಿದ್ದಾರೆ. ಆದರೆ ಬಳ್ಳಾರಿಯ ವಿಮ್ಸ್ನಲ್ಲಿ ಚಿಕಿತ್ಸೆಗೆ ಒಳಪಡಲಿಕ್ಕೆ ನಿರಾಕರಣೆ. ವೈದ್ಯರು ಹೇಳಿದ್ದಾರೆ, ವಿಮ್ಸ್ನಲ್ಲೇನೆ ಎಲ್ಲ ಸೌಲಭ್ಯ ಇದೆ, ಇಲ್ಲೇನೇ ನೀವು ಚಿಕಿತ್ಸೆಗೆ ಒಳಪಡ್ಬೋದು, ಆಪರೇಷನ್ ಮಾಡೋದು ಅನಿವಾರ್ಯ ಅಂತ ಆದರೂ ಕೂಡ ನೀವು ಆಪರೇಷನ್ಗೂ ಒಳಪಡಬಹುದು ಅಂತ ಹೇಳಿ ಸಲಹೆ ನೀಡಿದ್ದಾರೆ. ಆದರೆ ವೈದ್ಯರ ಈ ಸಲಹೆಯನ್ನ ಕೂಡ ದರ್ಶನ್ ಸ್ವೀಕರಿಸ್ತಾ ಇಲ್ಲ. ಬಳ್ಳಾರಿಯಲ್ಲಿ ಯಾವ ಕಾರಣಕ್ಕೂ ಸರ್ಜರಿ ಬೇಡ ಅಂತ ದರ್ಶನ್ ವಾದ. ಬೆಂಗಳೂರಿನಲ್ಲೇ ಚಿಕಿತ್ಸೆ ಪಡಿತೀನಿ ಅಂತ ಹೇಳಿ ಹಠ ಹಿಡಿದು ಕೂತಿದ್ದಾರೆ ದರ್ಶನ್. ಈ ಮೂಲಕ ಆರೋಗ್ಯ ಸಮಸ್ಯೆಯ ನೆಪವನ್ನಾದರೂ ಒಡ್ಡಿ ಬಳ್ಳಾರಿಯಿಂದ ಬೆಂಗಳೂರಿಗೆ ಶಿಫ್ಟ್ ಆಗಲಿಕ್ಕೆ ಪ್ಲಾನ್ ಮಾಡಿದ್ದಾರ ದರ್ಶನ್ ಅನ್ನೋ ಅನುಮಾನ ಕೂಡ ಹೆಚ್ಚಾಗ್ತಾ ಇದೆ. ಇದಿಷ್ಟು ಒಂದ್ ಕಡೆ ಆದ್ರೆ ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪ ಹೊತ್ತು ದರ್ಶನ್ ಅಂಡ್ ಟೀಮ್ ಕಂಬಿ ಎಣಿಸ್ತಾ ಇದ್ದಾರೆ. ಜೊತೆಗೆ ಜಾಮೀನ್ಗಾಗೂ ಕೂಡ ಬಡದಾಟ ಮುಂದುವರೆದಿದೆ. ಇದೇ ವೇಳೆ ದರ್ಶನ್ ಪರ ವಕೀಲರು ಇಡೀ ಪ್ರಕರಣಕ್ಕೇನೆ ಹೊಸದೊಂದು ಆಯಾಮವನ್ನ ಕೊಟ್ಟಿದ್ದಾರೆ. ಹಲ್ಲೆ ಮಾಡಿದ್ದು ದರ್ಶನ್ನೂ ಅಲ್ಲ, ದರ್ಶನ್ ಜೊತೆಯಲ್ಲಿದ್ದವರೂ ಅಲ್ಲ. ಇನ್ಫ್ಯಾಕ್ಟ್ ಈ ಇಡೀ ಪ್ರಕರಣದಲ್ಲಿ ಪೊಲೀಸರು, ತನಿಖಾಧಿಕಾರಿಗಳೇ ದರ್ಶನ್ರನ್ನ ಫಿಟ್ ಮಾಡಿಸುವ ಪ್ರಯತ್ನವನ್ನ ಮಾಡಿದ್ದಾರೆ ಅನ್ನೋ ಹಾಗಿತ್ತು ಸಿ.ವಿ. ನಾಗೇಶ್ ಅವರ ವಾದ. ಏನದು ಟ್ವಿಸ್ಟ್, ಯಾವುದದು ಹೊಸ ಆಯಾಮ, ಆ ಕುರಿತಾದ ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ರೇಣುಕಾ ಕೊಲೆ, ವಕೀಲರಿಂದ ಸ್ಫೋಟಕ ಟ್ವಿಸ್ಟ್. ರೇಣುಕಸ್ವಾಮಿ ಕೊಲೆ ಮಾಡಿಲ್ವಂತೆ ಡಿ-ಗ್ಯಾಂಗ್. ರೇಣುಕಸ್ವಾಮಿ ಕೊಲೆಗೆ ಮುಖ್ಯವಾದ ಕಾರಣ ಪವಿತ್ರ ಗೌಡ, ದರ್ಶನ್ ಹಾಗೂ ಟೀಮ್ ಅಂತ ಹೇಳಲಾಗ್ತಿತ್ತು. ಇದರ ಆರೋಪದ ಮೇಲೆ ಈಗಾಗಲೇ ಜೈಲುವಾಸ ಕೂಡ ಅನುಭವಿಸುತ್ತಿದ್ದಾರೆ. ಆದ್ರೀಗ ಈ ಕೇಸ್ಗೆ ವಕೀಲರೇ ಸ್ಫೋಟಕ ಟ್ವಿಸ್ಟ್ ನೀಡಿದ್ದಾರೆ. ದರ್ಶನ್ ಮತ್ತು ಟೀಮ್ ಕೊಲೆ ಮಾಡೇ ಇಲ್ಲ ಅಂತ ವಾದ ಮಾಡಿದ್ದಾರೆ. ರೇಣುಕಾ ಕೊಲೆಗೆ ನಿಜವಾದ ಕಾರಣರು ಯಾರು? ರೇಣುಕಸ್ವಾಮಿ ಹತ್ಯೆ ಮಾಡ್ತಾ ಆಶ್ವಾನ. ಚಾರ್ಜ್ ಶೀಟ್ನಲ್ಲಿ ಲೋಪವಿದೆ ಅಂತ ವಾದಿಸುತ್ತಿದ್ದ ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ಆರೋಪ ಪಟ್ಟಿಯಲ್ಲಿನ ತಪ್ಪುಗಳನ್ನ ಎತ್ತಿ ತೋರಿಸಿದ್ರು. ಈ ವೇಳೆ ರೇಣುಕಸ್ವಾಮಿಯನ್ನ ದರ್ಶನ್ ಮತ್ತು ತಂಡ ಕೊಂದೇ ಇಲ್ಲ. ರೇಣುಕಸ್ವಾಮಿ ದೇಹವನ್ನ ನಾಯಿಗಳು ಕಚ್ಚಿ ಸಾವಾಗಿದೆ, ಇದನ್ನ ಕೊಲೆ ಅಂತ ಬಿಂಬಿಸಲಾಗಿದೆ ಅಂತ ದೂರಿದ್ದಾರೆ. ದರ್ಶನ್ ಮತ್ತು ಗ್ಯಾಂಗ್ ರೇಣುಕಸ್ವಾಮಿಯನ್ನ ಕೊಲೆ ಮಾಡಿಲ್ಲ, ಪೊಲೀಸರೇ ಸುಳ್ಳು ಸಾಕ್ಷಿಗಳನ್ನ ಸೃಷ್ಟಿ ಮಾಡಿದ್ದಾರೆ. ಚಾರ್ಜ್ ಶೀಟ್ನಲ್ಲಿ ದಾಖಲಿಸಿರುವಂತಹ ಮಾಹಿತಿ ಸುಳ್ಳು, ಸಾಕ್ಷಿಗಳು ನೀಡಿರುವ ಹೇಳಿಕೆಗಳಿಗೂ ಚಾರ್ಜ್ ಶೀಟ್ಗೂ ಬಹಳ ವ್ಯತ್ಯಾಸವಿದೆ. ಇದನ್ನೇ ಮಾಧ್ಯಮಗಳು ಕೊಲೆ